ದೊಡ್ಡಮ್ಮವ್ರೆ, ಬಲಗಾಲಲ್ಲಿ ಸೇರುವದ್ದು ಬಲಗಾಲ ಮುಂದಿಟ್ಟು ಒಳಗೆ ಬನ್ನಿ. ಬನ್ನಿ. ಜೊತೆ ಹೊಸ ನಡಿಗೆ ಹೃದಯವ ಹೊಸಿಲನು ದಾಟಿದೆ ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ ಶ್ರೀರಸ್ತು ಶುಭಮಸ್ತು ವಯಸ್ಸು ವಯಸ್ಸುಗಳ ಶುಭ. ತುಳಸಿಯವ್ರನ್ನ ನಾನು ತುಂಬ ಹತ್ತಿರದಿಂದ ಬಲ್ಲೆ. ಅವರು ನನ್ನ ತಂಗಿಯ ಸಮಾನ. ಇದರಿಂದ ತುಳಸಿಯವ್ರಿಗೆ ಒಳ್ಳೇದಾಗುತ್ತಾದರೆ ಈ ನಿರ್ಧಾರ ಖಂಡಿತ ತಪ್ಪಲ್ಲ. ಈ ವಯಸ್ಸಲ್ಲಿ ದತ್ತಣ್ಣ ಸಮಾಜಕ್ಕೂ ಹೆದರದೆ ಇಂಥ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತಂದರೆ ಅದರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಇದರಲ್ಲಿ ನೀನು ತಪ್ಪ ಅಂತ ಪ್ರಶ್ನೆ ಮಾಡೋದಕ್ಕೆ ಏನಿದೆ ಹೇಳು? ಅಪ್ಪ, ತಾತ ಫೋನ್ ಮಾಡಿ ನಾನು ಅಮ್ಮನ ಮದ್ವೆನ ಮಾಧವ್ ಸರ್ ಜೊತೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ, ನಾನು ನನಗೆ ಲಿಸ್ಟ್ ಕಳಿಸ್ತೀನಿ, ಅದನ್ನೆಲ್ಲ ತಗೊಂಡು ಈಗಲೇ ಹೊರಡು ಅಂದ್ರು. ಆಗ ಸಮರ್ಥು ಮನೇಲೇ ಇದ್ದ. ಆದ್ರೆ ನಾನು ಅವನಿಗೆ ಇದನ್ನೆಲ್ಲ ಹೇಳಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ನಾನೇನಾದ್ರೂ ಈ ಮದ್ವೆ ವಿಷಯನ ಅವನ ಹತ್ರ ಹೇಳಿದಿದ್ರೆ ಅವನಿ ಮದ್ವೆನ ಒಪ್ಕೊಳ್ತಿದ್ನ ಅಥವಾ ಈ ಮದ್ವೆ ನಡೆಯಕ್ ಬಿಡ್ತಿದ್ನ? ಖಂಡಿತ ಬಿಡ್ತಿರ್ಲಿಲ್ಲ. ನೀನು ನಿನ್ನ ಸ್ವಾರ್ಥ ಬಿಟ್ಟು ಮತ್ತೊಬ್ಬರ ಒಳ್ಳೆಯದನ್ನು ಯೋಚನೆ ಮಾಡ್ತಿದ್ಯಾ ಅಂತಂದಾಗ ನನ್ನ ಮಗಳಿಗೆ ನಾನು ಸರಿಯಾದ ಸಂಸ್ಕಾರ ಕೊಟ್ಟಿದ್ದೀನಿ ಅಂತ ನನಗೆ ಹೆಮ್ಮೆ ಆಗತ್ತಮ್ಮ. ಇವರೇ ತುಳಸಿಯವರು. ಮಾಮ್, ಮಾಮ್, ನೀ ಆಗ್ಲೇ ಬಿದ್ದಿದ್ದು ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇವಾಗ ನಾವು ಬರೀ 3 ಜನ ತಾನೇ ಇರೋದು. ಮತ್ ಯಾಕೆ ಹೀಗ್ ಕೂತಿದ್ಯಾ? ಮಾತಾಡು. ಮಾಮ್, ನೀನು ಅಪ್ಪನ ತರ ಕೂತ್ಬಿಟ್ರೆ ನನಗೆ ಭಯ ಆಗುತ್ತೆ. ಎದ್ದೇಳು. ಓಹೋ, ನೆಕ್ಸ್ಟ್ ಸ್ಟ್ರಾಟಜಿ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಏನೇ ಹೇಳು ಮಾಮ್, ನೀನ್ ಬಿದ್ದಾಗ ಪಾಪ ದೊಡ್ಡಪ್ಪನ ಮುಖ ನೋಡ್ಬೇಕಿತ್ತು. ಎಷ್ಟು ಗಿಲ್ಟ್ನಲ್ಲಿದ್ರು ಗೊತ್ತಾ? ಕೊನೆಗೂ ಮಾತಾಡಿ ಒಂದು ಒಳ್ಳೆ ಪಂಚ್ ಕೊಟ್ಟೆ. ಭಾವ, ನಾನಾದ್ರೆ ಸಹಿಸ್ಕೋತೀನಿ ಭಾವ, ಆದ್ರೆ ನಿಮ್ ಮಕ್ಕಳು ನೋವನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಭಾವ. ಆಹಾ, ವಾಟ್ ಅ ಡ್ರಾಮಾ ಮಾಮ್. ನಿಂಗೊಂದು ಅವಾರ್ಡ್ ಕೊಡ್ಬೇಕು.
ಮಾತಾಡ್ತೀಯ ನೀನು? ಯಾವ ಸಮಯದಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋ ಸೀರಿಯಸ್ನೆಸ್ ಇಲ್ವಾ ನಿಂಗೆ? ಸಾರಿ ಮಾಮ್. ಎಷ್ಟು ವರ್ಷದಿಂದ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಇದು. ಎಷ್ಟು ದಿನ ನನ್ನ ಮುಷ್ಟಿಯಲ್ಲಿದ್ದ ಈ ಮನೇನ ಯಾರೋ ಕಿತ್ಕೊಳಕ್ ಬಂದಿದ್ದಾರೆ ಅಂದ್ರೆ ನಿನಗೆ ತಮಾಷೆ ಅನಿಸ್ತಿದ್ಯಾ? ಸಾರಿ ಮಾಮ್. ಭಾವ ಯಾವ ಕೆಲಸನ ಯಾವತ್ತೂ ಮಾಡಬಾರ್ದು ಅನ್ಕೊಂಡಿದ್ದೋ ಅದನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಿದ್ದೆ ನೀನು. ನನ್ನನ್ನು ಕೆಣಕಿದ್ರಲ್ಲ ಭಾವ, ಇದಕ್ಕೆ ಶಿಕ್ಷೆ ಅನುಭವಿಸ್ತೀರಾ? ಯಾರಿಗೆ ಬರೆ ಹಾಕಿದ್ರೆ ನಿಮಗೆ ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಭಾವ. ನೋಡ್ತೀರಿ, ಇನ್ನು ಮೇಲೆ ಈ ಮನೆಯಲ್ಲಿ ತುಳಸಿಗೆ ದಿನಾಲೂ ನರಕನೆ. ಇದು ಈ ಶಾರ್ವರಿ ಮಾಡ್ತಿರೋ ಶಪಥ. ನೀನು ಯಾವಾಗಲೂ ಮಾವ ಮಾವ ಅಂತ ಅವನ ತಲೆ ಮೇಲೆ ಕೂರ್ಸ್ಕೊಂಡಿದ್ರು ನಾನೇನು ಹೇಳ್ತಿರ್ಲಿಲ್ಲ. ಎಲ್ಲ ವಿಷಯದಲ್ಲೂ ನೀನು ಅವ್ರ ಪರವಾಗಿ ನಿಲ್ತಿದ್ದೆ. ಆದರೆ ಈ ವಿಷಯದಲ್ಲಿ, ಇಂಥ ವಿಷಯದಲ್ಲಿ ನೀನು ಅವ್ರ ಪರವಾಗಿ ನಿಂತಿರೋದು ತಪ್ಪಾಗತ್ತೆ. ನಿನಗೆ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮ ಮಾವ ಮಾಡಿರೋದು ದೊಡ್ಡ ತಪ್ಪು. ಆ ಹೆಂಗಸು ನಿನ್ಗೆ ಎಷ್ಟೇ ಹತ್ತವಾದ್ರು ಇದ್ರು ನೀನು ಅವ್ರ ಪರ ನಿಲ್ಲೋ ಹಾಗಿಲ್ಲ. ಮಾತಾಡ್ಬೇಡ ಪುಣ್ಯ. ಮನೆಯವರು ಎಲ್ಲರೂ ಅವ್ರ ವಿರುದ್ಧ ನಿಂತಿದ್ದೀವಿ. ಅವರಿಂದ ನನ್ನ ತಮ್ಮನ ಮದುವೆ ಹಾಳಾಗೋಯ್ತು. ಅಲ್ಲಿ ಜಗಳ ಆಡಕ್ಕೆ ಮನ್ಸಿಲ್ಲ ಅಂತ ಸುಮ್ಮನೆ ಆದ್ವಿ ಹೊರತು ನಾವು ಅವ್ರನ್ನ ಒಪ್ಕೊಂಡಿದೀವಿ ಅನ್ಕೋಬೇಡ. ನಾವು ಯಾವತ್ತಿದ್ರೂ ಅವ್ರನ್ನ ಒಪ್ಕೊಳ್ಳಲ್ಲ. ನೀವು ಅನ್ಕೊಂಡಿದ್ದು ಸರಿ, ಆದ್ರೆ ಬೇರೆಯವ್ರ ದೃಷ್ಟಿಯಲ್ಲಿ ಬೇರೆನೇ ಸರಿ ಇರುತ್ತೆ. ಹೀಗಾಗಿದ್ದು ಆಗ ಹೋಗಿದ್ದು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತುಳಸಿ ಅಮ್ಮನಿಗೆ ಹರ್ಟ್ ಮಾಡೋದು ತಪ್ಪು. ಈಗ ಈ ಮನೇಲಿ ಅವರು ಒಬ್ರು ಸದಸ್ಯರು ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಸಾಧ್ಯನೇ ಇಲ್ಲ. ಅವ್ರನ್ನ ಈ ಮನೆ ಸದಸ್ಯರಾಗಿ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅವ್ರ ವಿರುದ್ಧವಾಗಿ ನಿಂತಿದ್ದೀವಿ. ಈಗ ನೀನು ಮನೆಯವ್ರ ಪರವಾಗಿ ನಿಲ್ತೀಯಾ ಅಥವಾ ಅವ್ರ ಪರವಾಗಿ ನಿಲ್ತೀಯಾ? ಎಷ್ಟು ತಿಂದ ಇಲ್ಲೇ ಕೂತಿದ್ದೀರಾ? ಅದು ಪೂರ್ಣಿ, ನಿಮ್ಗಿದೆಲ್ಲ ಹೊಸ್ತು, ಎಲ್ಲ ಅನಿರೀಕ್ಷಿತ ಅಲ್ವಾ? ನನಗೆ ಅರ್ಥ ಆಗತ್ತೆ. ಬನ್ನಿ ಬನ್ನಿ ಅಮ್ಮ. ಮಹೇಶ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಶಾರ್ವರಿ. ನಿನ್ನ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಕ್ಷಮಿಸಿ ಬಾಬಾ, ಮನ್ಸಿಗೆ ನೋವಾದಾಗ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ. ಇನ್ನೊಂದಿನ ಮಾತಾಡೋಣ. ನನಗಂತೂ ಮಕ್ಕಳದೇ ಯೋಚನೆ ಆಗೋಗಿದೆ. ಮೊದಲು ಅವರನ್ನ ವಿಚಾರಿಸ್ಕೋಬೇಕು, ಅದೇ ಮುಖ್ಯ ಅನ್ನಿಸ್ತಿದೆ. ಮಹೇಶ, ತುಳಸಿಯವರನ್ನ ಮದುವೆ. ಅಭಿ ಅಭಿ, ಎಷ್ಟೊತ್ತಂತ ಹಾಗೆ ಕೂತಿರ್ತೀಯ? ಊಟಕ್ಕಾದ್ರೂ ಆಚೆ ಬರೋ ಪ್ಲೀಸ್. ಅಭಿ, ಕ್ಯಾನ್ ಯು ಹಿಯರ್ ಮೀ? ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡೋ. ಪ್ಲೀಸ್ ಲೀವ್ ಮೀ ಅಲೋನ್. ನನ್ಗೆ ಯಾರ ಜೊತೆಗೂ ಮಾತಾಡಕ್ ಇಷ್ಟ ಇಲ್ಲ. ಇಟ್ಸ್ ಓಕೆ ಅಭಿ, ಟೇಕ್ ಯುವರ್ ಟೈಮ್. ಊಟ ಎತ್ತಿಡಕ್ಕೆ ಹೇಳಿರ್ತೀನಿ. ನಿನ್ಗೆ ಎಲ್ರ ಜೊತೆ ಊಟ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ರೂಮಿಗೆ ತಂದು ಊಟ ಮಾಡು. ಬಟ್ ಪ್ಲೀಸ್
ಊಟ ಮಾಡು. ಅಭಿ, ಈಗ ನೀವು ಮಾಡಿರೋ ಗಾಯ ಸಾಕು, ಮತ್ತೆ ಅದ್ರ ಮೇಲೆ ಬರೆ ಎಳಿಬೇಡಿ. ನನ್ನ ತಮ್ಮನಿಂದ ದೂರ ಇದ್ದೋ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ರೆ ಒಳ್ಳೇದು. ಲವಿ, ಪ್ಲೀಸ್ ಲೀವ್ ಹಿಮ್ ಅಲೋನ್. ನನಗೆ ತುಳಸಿದೆ ಯೋಚನೆ ಆಗಿದೆ. ಮನೇಲಿ ಎಲ್ಲಿ ನೋಡಿದ್ರು ಅವಳೇ ನೆನಪಾಗ್ತಿದ್ದಾಳೆ. ನಾನು ಈ ಮನೆಗೆ ಬಂದು ಜಾಸ್ತಿ ಟೈಮ್ ಆಗಿಲ್ಲ. ಅಮ್ಮ ಮನೇಲಿಲ್ಲ ಅಂದರೆ ನನಗೆ ನಂಬೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನೀವು ಅಮ್ಮನ ಜೊತೆ ಎಷ್ಟು ವರ್ಷದಿಂದ ಇದ್ದೀರಾ. ಅವರಿಲ್ಲ ಅಂದರೆ ನಿಮಗೆ ನೋವಾಗದೇ ಇರುತ್ತಾ? ಇಷ್ಟು ದಿನ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ನನ್ನ ಅವಶ್ಯಕತೆಗಿಂತ ನನಗೆ ಅವಳ ಅವಶ್ಯಕತೆ ಜಾಸ್ತಿ ಇದೆ ಅಂತ ಈಗ ಅರ್ಥ ಆಗ್ತಾ ಇದೆ. ಒಳ್ಳೆ ತಾತ, ಚಿಕ್ಕ ಮಗು ಥರ ನೀವು. ನಾಳೆನೇ ಅವ್ರ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡ್ರಲ್ಲ ತಾತ? ನಾಳೆಗೆ. ಆದರೆ ಈಗ ತುಳಸಿ ಹೇಗಿದ್ದಾಳೋ ಏನೋ ಅಂತ ಟೆನ್ಷನ್ ಶುರುವಾಗಿದೆ. ಅವಳು ಮೆಸೇಜ್ ಮಾಡಿದ್ಲು, ನೀವು ಆರಾಮಾಗಿದ್ದೀರಾ, ಮಾತ್ರೆ ತಗೋತಿದ್ದೀರಾ ಅಂತ. ನಾನು ಹೂ ಅಂತಂದೆ. ತಾತ, ಇವಾಗ ಕಣ್ಬಿಡಿ, ಅಮ್ಮ ಪ್ರತ್ಯಕ್ಷ ಆದ್ರು. ತಾತ, ಇಲ್ಲಿ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೇನೆ ಪುಟ್ಟ. ನೀನು ಹೇಗಿದೀಯಾ? ಮಾವನವರು, ಪಾಪು? ನಾವೆಲ್ಲ ಚೆನ್ನಾಗೇ ಇದ್ದೀವಿ ತುಳಸಿ. ನೀನಿನ್ನೂ ಮಲ್ಕೊಂಡಿಲ್ವಾ? ನಿದ್ದೆ ಬರಲಿಲ್ಲ. ತುಳಸಿ, ಮಾಧವ ಹಾಗಿದ್ದಾನೆ. ಅವ್ರು ಮಲಗಿದಾರಲ್ಲಿ, ಮಾತಾಡಿದ್ರೆ ಎಚ್ಚರ ಆಗತ್ತೆ ಅಂತ ನಾನು ರೂಮಿಂದ ಹೊರಗೆ ಬಂದೆ. ಇಷ್ಟೊತ್ತಲ್ಲಿ ನಾವು ಫೋನ್ ಮಾಡಬಾರ್ದಾಗಿತ್ತು. ಆದರೆ ನೀನು ಹೇಗಿದೆಯೋ ಏನೋ ಅಂತ ಟೆನ್ಷನ್ ಶುರುವಾಗೋಯ್ತು, ಅದಕ್ಕೋಸ್ಕರ ಮಾಡಿದೆ. ಪರವಾಗಿಲ್ಲ ಮಾವ, ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತಿತ್ತು. ಪಾಪು ಹೇಗಿದ್ದಾನೆ? ಆರಾಮಾಗಿದ್ದಾನಮ್ಮ, ನೀವೇನು ಟೆನ್ಷನ್ ತಗೋಬೇಡಿ. ನೀವು ಊಟ ಮಾಡಿದ್ರಾ? ಅದು ಪುಟ್ಟ, ಮಾವನವ್ರು ಮಾತ್ರೆ ತಗೊಂಡ್ರಾ? ಅಯ್ಯೋ, ನಂದೆಲ್ಲ ನಾನು ನೋಡ್ಕೋತೀನಿ ತುಳಸಿ. ನಿನ್ನೊಬ್ಬಳನ್ನೇ ಆ ಮನೆ ಕಳ್ಸಿದ್ಮೇಲೆ ಯಾಕೋ ಟೆನ್ಷನ್ ಶುರುವಾಯಿತು. ಅವರು ನಿನ್ಗೇನಾದ್ರು ನೋವಾಗೋ ಹಾಗೆ ಮಾತಾಡಿದ್ರ? ನೋಡು, ನಿನಗೇನಾದರೂ ನೋವಾಗೋ ಹಾಗೆ ಮಾಡಿದ್ರೆ ಅದನ್ನ ಮಾಧವನಿಗೆ ಹೇಳಿಬಿಡು. ಸಂಕೋಚ ಪಟ್ಕೋಬೇಡ, ಗೊತ್ತಾಯ್ತಾ? ಹಾ ಅಮ್ಮ, ತಾತ ನಾಳೆನೆ ನಿಮ್ಮ ಮನೆಗೆ ಬರೋಕ್ ಪ್ಲಾನ್ ಮಾಡಿದ್ದಾರೆ. ಸೋಗ್ಲಾಡಿ, ಅದನ್ನೆಲ್ಲ ಈಗಲೇ ಹೇಳಬೇಕಾಗಿತ್ತಾ? ತುಳಸಿ, ನೀ ಹೋಗಿ ಮಲ್ಕೋಮ್ಮ. ಪಾಪ ಇಷ್ಟೊತ್ತಲ್ಲಿ ಫೋನಲ್ಲಿ ಮಾತಾಡ್ತಿದ್ರೆ ಅವ್ರಿಗೂ ಎಲ್ರಿಗೂ ತೊಂದರೆ ಆಗತ್ತೆ. ನಾಳೆ ಮಾತಾಡೋಣ.
ಈಗ ಸಮಾಧಾನ ಆಯ್ತಾ? ಅರೆ, ಇದೇನಿದು ಹೀಗಿದೆಯಲ್ಲ? ಬಕೆಟು ಚೊಂಬು ಏನೂ ಇಲ್ಲ. ಇದರಲ್ಲಿ ಬಿಸಿನೀರು ಎಲ್ಲಿ ಬರುತ್ತೆ? ಮಾಧವ್ ಅವ್ರನ್ನೇ ಕರೆದು ಕೇಳಲ್ಲ. ಇಲ್ಲ ಬೇಡ, ನಾನೇ ಪ್ರಯತ್ನ ಪಡ್ತೀನಿ. ತುಳಸಿಯವರೇ, ಯಾಕೆ ಕಿರ್ಚಿದ್ರಿ? ಅಯ್ಯೋ, ಫುಲ್ಲು ಒದ್ದೆ ಆಗ್ಬಿಟ್ಟಿದ್ದೀರಲ್ಲ. ಅಯ್ಯೋ, ನಾನು ಮೊದಲೇ ತೋರಿಸ್ಕೊಡ್ಬೇಕಾಗಿತ್ತು. ಇಲ್ಲಿ ನೋಡಿ, ಇದು ಲೆಫ್ಟಿಗೆ ಎಳೆದ್ರೆ ಬಿಸಿನೀರು ಬರುತ್ತೆ, ಈ ಕಡೆ ಬಲಕ್ಕೆ ತಿರುಗಿಸಿದ್ರೆ ಇದು ತಣ್ಣೀರು ಬರುತ್ತೆ. ಈ ಬಟನ್ನು ಜಾರುತ್ತೆ. ರೀ ಎದ್ದೇಳ್ರಿ. ಯಾವತ್ತೂ ಇಲ್ಲದೆ ಇವತ್ತು ಯಾಕೆ ಎಬ್ಬಿಸ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಕಷ್ಟ ಸುಖನೂ ಅರ್ಧರ್ಧ ಹಂಚ್ಕೋಬೇಕು ಅಂತಾರೆ. ನಿನ್ನೆ ಮನೆಯಲ್ಲಿ ನಡೆದಿದ್ದು ನೋಡಿ ರಾತ್ರಿ ಎಲ್ಲ ಸಂಕಟ ಪಟ್ಕೊಂಡು ನನಗೆ ನಿದ್ದೆ ಮಾಡ್ಲಿಕ್ಕಾಗಲಿಲ್ಲ. ಆದರೆ ನೀವು ಎಷ್ಟೋ ದಿನದ ನಂತರ ಹಾಯಾಗಿ ನಿದ್ದೆ ಮಾಡೋ ಹಾಗೆ ಮಾಡಿದ್ರಿ. ನಿಜ ತಾನೆ? ನಾನೆಲ್ಲೋ ಹೊರಟಿದ್ದೀನಿ. ಈಗೀಗ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ಭಯ ನನಗೆ. ಇಷ್ಟು ದಿನ ಮನೇಲಿ ಎಲ್ಲನೂ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ, ಯಾಕಂದರೆ ನನ್ನ ಮಾತು ನಡೀತಿತ್ತು. ಅಲ್ಲಲ್ಲ, ನನ್ನ ಮಾತೇ ನಡೀತಿತ್ತು. ಆದರೆ ಈಗ ನನ್ನ ಸ್ಥಾನ ಕಿತ್ಕೊಳ್ಬೇಕು ಅಂತ ನಿಮ್ಮಣ್ಣ ಲೋ ಕ್ಲಾಸ್ ತುಳಸಿನ ಕರ್ಕೊಂಡು ಬಂದಿದ್ದಾನೆ. ನಿನ್ನೆಯಿಂದ ಕೂತಲ್ಲಿ ಕೂರಕ್ಕಾಗ್ತಿಲ್ಲ, ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಾನು ಹೀಗಿರುವಾಗ ನೀವು ಹಾಯಾಗಿ ನಿದ್ದೆ ಮಾಡ್ತಿದ್ರೆ ಸರಿನಾ? ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ನಾನು BP ಜಾಸ್ತಿ ಮಾಡಕ್ಕೆ ಹೋಗಬೇಡಿ. ನಾನು ಹೊರಗಡೆ ಹೋದಾಗ ನೀವು ಹುಷಾರಾಗಿದ್ದೀನಿ ಅಂತ ಸಿಗ್ನಲ್ ಯಾರಿಗಾದ್ರೂ ಕೊಟ್ಟರೋ ನಾನು ಸುಮ್ಮನಿರಲ್ಲ. ಬರ್ತೀನಿ. ಹೋಗ್ಲಿ ಬಿಡಿ ಬೀಗ್ರೆ, ನಿಮಗೇನೋ ಸಿನಿಮಾ ನೋಡಬೇಕು ಅಂತ ಅಷ್ಟೊಂದು ಆಸೆ. ಆದರೆ ನಿಮ್ಮ ಮಗಳಿಗೆ ನಿಮ್ಮ ಜೊತೆ ಸಿನಿಮಾಗೆ ಬರೋದಕ್ಕಿಂತ
ಅವಳಿಗೆ ಅಡುಗೆ ಮನೆ ಕೆಲಸನೇ ಹೆಚ್ಚು. ಏನು ಮಾಡೋಣ ಹೇಳಿ, ಈಗಿನ ಕಾಲನೇ ಕೆಟ್ಟು ಹೋಯ್ತು. ಆಯ್ತು ತಾತ, ಹೋಗ್ತೀನಿ. ಅಭ್ಯಾಸ ಇಲ್ಲ. ಪರಿಸ್ಥಿತಿ ನನ್ನಿಂದ ಏನನ್ನು ಬಯಸ್ತೋ ಅದನ್ನೇ ಮಾಡಿದ್ದೀನಿ ಅನಿಸ್ತಿದೆ. ವಯಸ್ಸೇನೇ ಇರಲಿ, ಜೀವನಕ್ಕೊಬ್ಬ ಸಂಗಾತಿ ಬೇಕು ಅಂತ ಅವ್ರ ಒಪ್ಪಿಗೆ ಪಡೆದು ಮದುವೆ ಆಗಿದ್ರಲ್ಲಿ ತಪ್ಪೇನೂ ಇಲ್ಲ ಅನಿಸ್ತಿದೆ. ಯಾಕೆ ನಗ್ದೆ ಪೂರ್ಣಿ? ನನಗೆ ಹೀಗೆ ಅನಿಸ್ತಿದೆ. ಇದೇ ಸರಿನಾ ಅಂತ ನನಗೆ ಗೊತ್ತಿಲ್ಲ, ನೀನು ಹೇಳು, ನಿಂಗೇನನ್ಸುತ್ತೆ? ನೀವು ತುಳಸಿ ಅಮ್ಮನ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ರಿ, ಎಷ್ಟು ಸೆಕ್ಯೂರ್ ಫೀಲ್ ಆಗ್ತಿದ್ರಿ ಅಂತ ನಾನು ನೋಡಿದ್ದೀನಿ. ಆದರೆ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀವು ನನ್ನ ಹತ್ರ ಹೇಳಿರಲಿಲ್ಲ. ಆದರೆ ಇವಾಗ ನೀವಾಗೆ ಅದನ್ನು ಒಪ್ಕೊಂಡ್ರಲ್ಲ. ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ ಮಾವ. ಮನಸ್ಸಲ್ಲಿರೋದನ್ನ ಒಪ್ಕೊಳ್ಳೋದಕ್ಕೂ ಧೈರ್ಯ ಬೇಕಲ್ವಾ? ನಿಜ. ಆದರೆ ಮನೆಯವ್ರಿಗೆಲ್ಲ ಇಷ್ಟು ದಿನದಲ್ಲಿ ನೀವು ಮಾಡಿದ್ದೆಲ್ಲ ನಿಮ್ಮ ಮನೆಯವ್ರಿಗೋಸ್ಕರನೇ ಅಲ್ವಾ? ಈಗ ಜೀವನದಲ್ಲಿ ಮೊದಲನೇ ಸಲ ನಿಮಗೋಸ್ಕರ ಇದನ್ನ ಮಾಡಿದ್ದೀರಾ. ಇದು ಬೇರೆಯವ್ರಿಗೆ ಹೇಗೆ ಬೇಕಾದರೂ ಕಾಣ್ಬೋದು, ಆದರೆ ನನಗೆ ಖಂಡಿತ ತಪ್ಪು ಅಂತ ಅನಿಸ್ತಿಲ್ಲ ಮಾವ. ನಾವು ಯಾರು ಖುಷಿಯಿಂದ ನಿನ್ನನ್ನ ಈ ಮನೆ ಒಳಗೆ ಬಿಟ್ಕೊಂಡಿಲ್ಲ. ನೀನು ಜಪ್ಪಯ್ಯ ಅಂದ್ರೂ ಈ ಮನೆ ಸದಸ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಮುಂಚೆ ನಿನ್ಗೆ ಎಷ್ಟೋ ಸಲ ನಿನ್ ಜಾಗ ಯಾವುದು ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವುದೋ ಹಾದಿ ಬೀದಿಯಲ್ಲಿ ಹೋಗೋಳು ನೀನು ನಮ್ಮ ಭಾವನ ಜೊತೆಗೆ ಮದುವೆ ಆಗಿ ನಮ್ಮ ಮನೆಗೆ ಬಂದು ಸಾಲ್ದು ಅಂತ ನಮ್ಮ ದೇವ್ರ ಕೋಣೆಗೆ ಹೋಗಿ ಈ ಶಾರ್ವರಿ ಎದುರುಗಡೆ ಆರ್ತಿ ಹಿಡಿತಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕ್ಷಮಿಸಿ, ಅದು ನಾನು ನಮ್ಮನೆ ದೇವ್ರ ಕೋಣೆಗಂತೂ ಯಾವ ಕಾರಣಕ್ಕೂ ನಿನಗೆ ಪ್ರವೇಶ ಇಲ್ಲ. ನಿನ್ನ ಜಾಗ ಯಾವುದು ಅಂತ ನಿನಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ಆಗ್ಲಿಲ್ಲ ಅಂದ್ರೆ ನಾನೇ ಅರ್ಥ ಮಾಡಿಸ್ತೆ. ನಾನು ನಿನಗೇನೇನು ಅಂದೆ ಅಂತ ಭಾವನ ಹತ್ರ ಹೋಗಿ ಮೊಸಳೆ ಕಣ್ಣೀರು ಸುರಿಸ್ನ ನಾಟಕ ಆಡೋದಾದ್ರೆ ಈಗಲೇ ಆಡು. ನೆನ್ನೆ ಮೊನ್ನೆ ಬಂದವಳು ನೀನು ಹೆಚ್ಚ ಅಥವಾ ಇಷ್ಟು ವರ್ಷಗಳಿಂದ ಈ ಮನೆಯನ್ನ ನಡೆಸ್ತಿರೋ ನಾನು ಹೆಚ್ಚ? ನೋಡೇ ಬಿಡೋಣ. ರೀ ಅಭಿ, ಲೇಟಾಗಿ ಮಲಗಿರ್ತಾನೆ, ಇನ್ನೂ ಡೋರ್ ಓಪನ್ ಆಗಿಲ್ಲ. ನಿದ್ದೆ ಮಾಡ್ತಿರ್ತಾನಂತ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ. ತುಳಸಿಯವರೇ, ಬನ್ನಿ, ನೀವು ಕೂತ್ಕೊಳ್ಳಿ ತಿಂಡಿಗೆ. ಪರವಾಗಿಲ್ಲ, ನಾನು ಬಡಿಸ್ತೀನಿ. ಅಮ್ಮ, ಇವತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಅಷ್ಟು ಬೇಗ ಎದ್ರೆ ಹಸುವಾಗಿರುತ್ತೆ ಅಲ್ವಾ? ಬನ್ನಿ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಬನ್ನಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಬನ್ನಿ ಅಮ್ಮ.
ಬನ್ನಿ ಕೂತ್ಕೊಳ್ಳಿ. ಮೇಡಮ್, ವಾವ್, ದೂದ್ ಬೇಡ. ತುಂಬಾ ಚೆನ್ನಾಗಿದೆ ರೀ. ಹೂವಿಂದ ಮಾಡಿರೋದಲ್ವಾ? ಅಭಿಗೆ ತುಂಬ ಇಷ್ಟ. ಆಮೇಲೆ ಅವ್ನ ರೂಮ್ ಹತ್ರ ಹೋಗಿ ದೂದ್ ಪೇಡ ಮಾಡಿದ್ದೀನಿ ಅಂತ ಹೇಳಿ ಅವ್ನು ತಿಂಡಿಗೆ ಬಂದೇ ಬರ್ತಾನೆ. ಅದು ದೊಡ್ಡಮ್ಮ ಅವ್ರು ಮಾಡಿದ್ದು.